ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಆ್ಯಕ್ಚುಲಾಗಿ ಅಲ್ವಾ. ಪವರ್ಫುಲ್ ಆಗಿರುವಂತಹ ಅಮಾವಾಸ್ಯೆ ಇದೆ. ಒಂದಷ್ಟು ಜನ ರಿಚುವಲ್ಸ್ಗಳನ್ನು ಮಾಡಿರಬಹುದು, ನನ್ನ ಹತ್ರ ಕಲ್ತಿರೋರು ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸಂಜೆ ಆ್ಯಂಡ್ ಮಾರ್ನಿಂಗ್ ಅಲ್ವಾ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿ, ನಿಮ್ಮ ಎನರ್ಜಿ, ಹಾಗೆ ಈ ಒಂದು ಅಮಾವಾಸ್ಯೆ ಕಳೆದ ನಂತರ ಏನೆಲ್ಲ ಪ್ರೀತಿಯಲ್ಲಿ ಬದಲಾವಣೆಗಳು ಆಗತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಟ್ಯಾರೋ ರೀಡಿಂಗ್ ಹಾಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್, ನೆನಪಿರಲಿ, ಇದು ಜನರಲ್ ರೀಡಿಂಗ್, ನಿಮಗೆ ಮಾರ್ಗದರ್ಶನಕ್ಕೆ ಮಾತ್ರ ಆಗಿರುತ್ತೆ, ಸರಿನಾ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಅನ್ವಯ ಆಗೋದನ್ನು ನೀವು ರಿಸೀವ್ ಮಾಡ್ಕೊಳ್ತೀರಾ, ಅದರ್ವೈಸ್ ನಿಮ್ದು ಅಲ್ದಿರೋಂಥ ವಿಷಯಗಳನ್ನ ನೆಟ್ಕೊ ಮಾಡ್ತೀರಾ. ಪರ್ಸ್ನಲ್ ರೀಡಿಂಗ್ ಬೇಕಂತ ಹೇಳಿದ್ರೆ ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂತಹ ನಂಬರಿಗೆ ವಾಟ್ಸಪ್ ಮಾಡಿ ನೀವು ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೀಬರ್ತ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ನಾನೇನು ಹೇಳಿರ್ತೀನಿ ಅಷ್ಟನ್ನು ಮಾತ್ರ ಕಮೆಂಟ್ ಮಾಡಿ. ರೀಬರ್ತ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕ್ತೀರಾ. ಅದರಲ್ಲಿ ಕಣ್ಣೀರು ಹಾಕೋದು, ಮತ್ತೊಂದು ಮಗದೊಂದು ಚಿತ್ರ ಹಾಕಬೇಡಿ. ಕೆಲವೊಬ್ರಿಗೆ ಅದು ಉಲ್ಟಾ ಕೇಳಿಸುತ್ತೆ ಅಂತ ಅನ್ಸುತ್ತೆ. ಹಾಕಬೇಡಿ ಅಂದರೆ ಹಾಕಿ ಅಂತ ಕೇಳಿಸುತ್ತೆ ಅನ್ಸುತ್ತೆ ಅವ್ರ ಕಿವಿಗೆ. ಸೊ ಹಾಗಾಗಿ ಕೆಲವೊಬ್ರು ಏನು ಮಾಡ್ತಾರೆ, ಅಳೋದು, ಮತ್ತೊಂದು ಮಗದೊಂದು ಹಾಕ್ತೀರಾ. ಸೊ ನೀವು ಇನ್ನೊಂದ್ಸಲ ಆ ಥರ ಮಾಡಿದರೆ, ಮಿಸ್ಟೇಕ್ ಮಾಡಿದರೆ ಖಂಡಿತ ನಿಮ್ಮ ಕಮೆಂಟ್ಸ್ಗಳು ಮಾಡೋದಕ್ಕೆ ಕಷ್ಟ ಆಗಬಹುದು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ. ಓಕೆ, ಆ್ಯಂಡ್ ಎನರ್ಜಿನೂ ಕೂಡ ರಿಸೀವ್ ಮಾಡ್ಕೊಳ್ಳೋದಕ್ಕಾಗಲ್ಲ ನಿಮಗೆ. ಗಮನ ಇರಲಿ, ಅಳೋ ಚಿತ್ರ ಅಲ್ಲ, ಯಾವುದೇ ಕಾರಣಕ್ಕೂ ಹಾಕಬೇಡಿ ಅಂತ ಹೇಳ್ತಾ ಇರೋದು, ಆಯಿತಾ. ಹಾಗೆಯೇ 23-24ನೇ ತಾರೀಕು ಯಾರು ಈ ಒಂದು ಚಕ್ರ ಧ್ಯಾನ ಕ್ಲಾಸಿಗೆ ಜಾಯ್ನ್ ಆಗಬೇಕಂತಿದ್ರೆ ಕೇವಲ 5-6 ಡೇಸ್ವರೆಗೆ ಮಾತ್ರ ಅವಕಾಶ ಇರುತ್ತೆ. ಆದಷ್ಟು ಬೇಗ ಜಾಯ್ನ್ ಆಗಿ. ಇಂಟ್ರೆಸ್ಟ್ ಇರೋರು ಇನ್ನು 5-6 ದಿನದಲ್ಲಿ ಬುಕ್ಕಿಂಗ್ ಎಲ್ಲ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ದೇನೆ ಜಾಯ್ನ್ ಆಗಿದ್ದು ಬೆನಿಫಿಟ್ ಎಲ್ಲದೂ ಕೂಡ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಆದಷ್ಟು ನಾನು ಹೇಳಿದ್ದೀನಿ, ತಿಳಿಸಿದ್ದೀನಿ. ಆ್ಯಂಡ್ ಇನ್ ಡೀಟೇಲ್ ಆಗಿ ನೀವು ಕ್ಲಾಸಲ್ಲಿ ಕಲಿತೀರಾ. ಸೊ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಜಾಯ್ನ್ ಆಗಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯೂನಿವರ್ಸಿಗೊಂದು ಥ್ಯಾಂಕ್ ಯುನ ಹೇಳಿ, ಗ್ರ್ಯಾಟಿಟ್ಯೂಡ್ ಅರ್ಪಿಸಿ. ಹಾಗೆಯೇ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಲ್ಲೇ 3 ಸಲ ಹೇಳ್ಕೊಳ್ಳಿ. ಓ ಮೈ ಗಾಡ್, ಐ ಥಿಂಕ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. 1 ಮಿನಿಟ್, ಸಿ ಏನು ಚೇಂಜಸ್ ಬರ್ತಾ ಇದೆ ಅನ್ನೋದನ್ನು ನೋಡಿ. ಓಕೆ, ಸೊ ನೀವಿಲ್ಲಿ ಹಳೆಯ ವಿಷಯಗಳನ್ನು ಬಿಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅಮಾವಾಸ್ಯೆ ಅಂತ ಹೇಳಿದ್ರೆ ಒಂದು ಅಂತ್ಯ ಮತ್ತು ಒಂದು ಹೊಸ ಪ್ರಾರಂಭ ಆಗಿರುತ್ತೆ ಅಲ್ವಾ. ಇಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮನ್ನು ನೋಯಿಸಿದಂತಹ ಹಳೆಯ ನೆನಪುಗಳನ್ನು ಇವತ್ತೇ ಈ ಕೆಲಸ ಮಾಡಬೇಕು. ನೀವು ನಿಮ್ಮ ಲೈಫಲ್ಲಿ ಏನೆಲ್ಲ ಪಾಸ್ಟಲ್ಲಿ ಪೇಯ್ನನ್ನು ತೊಗೊಂಡಿದ್ದೀರ ಅದೆಲ್ಲದನ್ನು ಕೂಡ ಸರೆಂಡರ್ ಮಾಡಿ ಯೂನಿವರ್ಸಿಗೆ, ಬಿಟ್ಬಿಡಿ ಅದನ್ನು. ಓಕೆ, ಯೂನಿವರ್ಸಿಗೆ ಎಲ್ಲದನ್ನು ಕೂಡ ಒಪ್ಪಿಸಿ, ನಿಮ್ಮ ಹಳೆಯ ನೋವುಗಳನ್ನೆಲ್ಲವನ್ನು ಕೂಡ. ಇಲ್ಲಿ ಬರ್ತಿರುವಂಥದ್ದು ನೋಡ್ಬೋದು, ಒಂದು ಬಿಗ್ ಮಾರ್ಕ್ ನಿಮಗೆ ಬಂದಿರುವಂಥದ್ದು, ಒಂದು ದೊಡ್ಡ ಸೈನ್, ದೊಡ್ಡ ಚಿಹ್ನೆ ನಿಮಗೆ ಸಿಕ್ಕಿದೆ. ಇಲ್ಲಿ ಒಂದು ಸೂಚನೆ ಕೂಡ ಸಿಗ್ತಾ ಇರುವಂಥದ್ದು, ನೀವು ಬೇರೆಯವರಿಂದ ಪ್ರೀತಿಯನ್ನು ನಿರೀಕ್ಷಿಸುವಂತಹ ಮುಂಚೆ, ಅವರಿಂದ ಪ್ರೀತಿ ಸಿಗಲಿ, ಇವರಿಂದ ಪ್ರೀತಿ ಸಿಗಲಿ ಅನ್ನೋದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಪೂರ್ಣವಾಗಿ ಪ್ರೀತಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೀವು ಈ ಜಗತ್ತಲ್ಲಿ ಒಂದು ಅತ್ಯಂತ ಆಗಿರುವಂತಹ ಒಂದು ರತ್ನ, ಮುತ್ತು, ಹವಳ ಅಥವಾ ಡೈಮಂಡ್ ಇದ್ದ ಹಾಗೆ. ಓಕೆನಾ. ಡೈಮಂಡು ಯಾವುದರಲ್ಲಿದ್ದರೆ ಚೆನ್ನಾಗಿ ಕಾಣುತ್ತೆ? ಗೋಲ್ಡಲ್ಲಿದ್ದರೆ ಚೆನ್ನಾಗಿ ಕಾಣುತ್ತೆ ಅಲ್ವಾ. ಸಿಲ್ವರಲ್ಲಿ ಹಾಕಿದರೆ ಅಥವಾ ತಾಮ್ರದಲ್ಲಿ ಹಾಕಿದರೆ ಡೈಮಂಡಿನ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತಾ ಅಲ್ವಾ. ಸೊ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ವ್ಯಾಲ್ಯೂ ಅಥವಾ ನಿಮ್ಮ ಒಂದು ಎನರ್ಜಿ ಯಾವುದ್ರ ಜೊತೆ ಕನೆಕ್ಟ್ ಆಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನೀವು ಬೇರೆಯವರಿಂದ ಪ್ರೀತಿನ ಬಯಸೋದಕ್ಕಿಂತ ನಿಮ್ಮಿಂದ ನೀವು ಪ್ರೀತಿನ ಬಯಸೋದು ಉತ್ತಮವಾಗಿರುವಂಥದ್ದು.
ಇಲ್ಲಿ ನೋಡಬಹುದು ಹೀಲಿಂಗ್ ಟೈಮ್ ಕೂಡ ಈ ಒಂದು ಅಮಾವಾಸ್ಯೆ ಕಳೆದ ಮೇಲೆ ನಿಮಗೊಂದು ಹೀಲಿಂಗ್ ಟೈಮ್ ಅಂತಲೇ ಹೇಳ್ಬೋದು. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಅಂದರೆ ಹಳೆಯ ಬ್ರೇಕಪ್ ಆಗಿರ್ಬೋದು, ಅಥವಾ ಪ್ರೀತಿಯಲ್ಲಾದಂತಹ ಮೋಸದ ಗಾಯಗಳಾಗಿರ್ಬೋದು, ಅಥವಾ ಇನ್ನೊಂದಷ್ಟು ನಿಮಗೇನು ನಿಮ್ಮ ಪರ್ಸನಿಂದ ಸಿಕ್ಕಿರುವಂಥ ನೋವುಗಳಾಗಿರ್ಬೋದು, ಪ್ರೀತಿಯಲ್ಲಿ ಸಿಕ್ಕಿರೋ ನೋವುಗಳಾಗಿರ್ಬೋದು, ಇದೆಲ್ಲದೂ ಕೂಡ ಒಂದು ವಾಸಿ ಆಗ್ತಾ ಗುಣ ಆಗ್ತಾ ಬರುತ್ತೆ. ಈ ಗಾಯಗಳೆಲ್ಲ ಗುಣ ಆಗ್ತಾ ಬರುವಂತಹ ದಿನಗಳು. ಓಕೆ, ಈ ಬ್ರಹ್ಮಾಂಡದ ಶಕ್ತಿ, ಯೂನಿವರ್ಸ್ ಎನರ್ಜಿ ಏನಿದೆ, ಆ ಶಕ್ತಿ ನಿಮ್ಮನ್ನು ಗುಣಪಡಿಸ್ತಾ ಹೋಗುತ್ತೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇಲ್ಲಿ ನಿಮ್ಮ ಕನ್ಫ್ಯೂಷನ್ಸ್ ಇದ್ದರೆ, ಅಂದರೆ ಗೊಂದಲಗಳಿದ್ದರೆ, ಅವ್ರು ನನ್ನನ್ನು ಪ್ರೀತಿಸ್ತಾ ಇದ್ದಾರೋ ಇಲ್ವೋ, ಪ್ರೀತಿ ಮಾಡ್ತಿದ್ದಾರೋ ಇಲ್ವೋ ಅನ್ನೋಂಥ ಪ್ರಶ್ನೆಗಳು, ಗೊಂದಲಗಳಿದ್ದರೆ, ಈ ಗೊಂದಲಕ್ಕೆ ಒಂದು ಶೀಘ್ರದಲ್ಲೇ ಉತ್ತರ ಸಿಗ್ತಾ ಇದೆ ಮುಂದಿನ ದಿನದಲ್ಲಿ. ಅದು ಒಂದು 21 ಡೇಸಲ್ಲೇ ನಿಮಗೆ ಸಿಗಬಹುದು. ಮುಂದಿನ ಅಮಾವಾಸ್ಯೆ ಅನ್ನೋದ್ರೊಳಗಡೆ ನಿಮಗೆ ಇದರ ವಿಷಯದಲ್ಲಿ, ಗೊಂದಲದ ವಿಷಯದಲ್ಲಿ ನಿಮಗೆ ಕ್ಲಾರಿಟಿ ಸಿಗತ್ತೆ. ಈ ಕನ್ಫ್ಯೂಷನಿಗೆ ಒಂದು ಎಂಡ್ ಅನ್ನೋವಂಥದ್ದು ಬರ್ತಾ ಇದೆ ಇಲ್ಲಿ ಎನರ್ಜಿ. ಓಕೆ, ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರ್ಬೋದು, ಆರ್ ಲೆಟರ್, ಎಸ್ ಲೆಟರ್, ಡಿ, ವೈ, ಎ, ಯು, ಎನ್, ಎಂ, ವಿ, ಹೆಚ್, ಜಿ, ಜೆ, ಕೆ, ಎಲ್, ಪಿ, ಟಿ. ಓಕೆ, ಇಲ್ಲಿ ಡೇಟ್ ಆಫ್ ಬರ್ತ್ 18, 21, 30, 31. ಓಕೆ, 8, 6, 17, 27, 19, 12, 1, 11. ರಾಶಿ ಮಕರ, ವೃಷಭ, ಧನಸ್ಸು, ಸಿಂಹ, ಕನ್ಯಾ. ಓಕೆ, ನೆಕ್ಸ್ಟ್ ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. Oh my God. Yes. ಇವತ್ತು ಅಮಾವಾಸ್ಯೆ, ಟೆಂಪಲಿಗೆಲ್ಲ ಹೋಗಿ ಬಂದಿದ್ದೀರಾ. ಕೆಲವೊಂದಷ್ಟು ಜನ ರಿಚುವಲ್ಸ್ಗಳನ್ನು ಇವತ್ತಿನ ದಿನ ಮಾಡೋದಕ್ಕಿದೆ. ಅಮಾವಾಸ್ಯೆ ಹುಣ್ಣಿಮೆ ದಿನ ಹೇಳಿದೆ ರಿಚುವಲ್ಸ್ಗಳನ್ನು ಕೆಲವೊಬ್ಬರಿಗೆ ಮಾಡೋದಕ್ಕೆ, ಪರ್ಸ್ನಲ್ ಸೆಷನ್ಸ್ ತೊಗೊಂಡಿದ್ದವರಿಗೆ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳೋರು ಯಾವುದೇ ಕಾರಣಕ್ಕೂ ಕುದುರೆ ಮೇಲೆ ಕುತ್ಕೊಂಡು ಬರಬೇಡ್ರಪ್ಪ. ಓಕೆನಾ, ತುಂಬ ಜನ ಅರ್ಜೆಂಟಲ್ಲಿ ಓಡಿ ಬರ್ತೀರಾ ಪರ್ಸ್ನಲ್ ರೀಡಿಂಗ್ ಅಂತ ಹೇಳಿ. ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಓಕೆ, ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಹೇಳಿದ್ರೆ ಅದೇ ಅಂತ ಒಂದು ಸಮಯ ಇರುತ್ತೆ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ಗೆ ಕಾಂಟ್ಯಾಕ್ಟ್ ಮಾಡೋರು ಪರ್ಸ್ನಲ್ ರೀಡಿಂಗ್ ಮಾತ್ರ ಇರಲಿ. ಅನಾವಶ್ಯಕ ವಾದ ವಿವಾದ ಮಾಡೋದು, ಅನಾವಶ್ಯಕವಾಗಿ ಮಾತುಕತೆ ಮಾಡೋದು, ಆದಷ್ಟು ಅದನ್ನೆಲ್ಲ ಸ್ಟಾಪ್ ಮಾಡಿ, ಯಾರು ಪರ್ಸ್ನಲ್ ರೀಡಿಂಗ್ ತೊಗೊಳ್ಳೋರು. ಓಕೆ, ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಐ ಥಿಂಕ್ ನಾನು ಈ ಕಾರ್ಡ್ಸ್ ಯಾವುದು ತೊಗೊಳ್ಳೋದಿಲ್ಲ. Page of Wands, the World, High Priestess, Six of Wands, the Hierophant, Three of Pentacles, King of Cups,
10 ಆಫ್ ವ್ಯಾಂಡ್ಸ್ ನೋಡ್ಬೋದು. ಎಲ್ಲ ಹಳೆಯ ನೆನಪುಗಳನ್ನು ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಅದನ್ನು ಇವತ್ತಿನೇ ಎಲ್ಲಾದರೂ ಬಿಟ್ಕೊಂಡ್ಬಿಡಿ ಅದನ್ನು. ಓಕೆ, ನೋಡ್ಬೋದು. ಫಸ್ಟ್ ಕಾರ್ಡ್ ನಿಮಗೆ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ನೆಕ್ಸ್ಟು ಈ ಒಂದು ಹುಣ್ಣಿಮೆ ಕಳೆದ ನಂತರ ಇನ್ನು ನೆಕ್ಸ್ಟು 21 ಡೇಸ್ ಅಥವಾ 41 ಡೇಸಲ್ಲಿ ಅಥವಾ 41 ಡೇಸ್ ಒಳಗಡೆ, ಇಲ್ಲ ಅಂತ ಹೇಳಿದ್ರೆ 11 ಡೇಸ್ ಒಳಗಡೆಗೆ, ಇಲ್ಲ ಈ ಒಂದು ಮುಂದಿನ ಈಗ ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ ಅಲ್ವಾ, ಸೊ ನೆಕ್ಸ್ಟ್ ಮಂಡೆಯಿಂದ ನೆಕ್ಸ್ಟ್ ಮಂಡೇ ಒಳಗಡೆಗೆ ಆದಷ್ಟು ನಿಮ್ಮ ಸಂಗಾತಿ ಜೊತೆಗೆ ಮಾತಾಡಬೇಕಿದ್ರೆ ಕೇರ್ಫುಲ್ಲಾಗಿ ಮಾತಾಡಿ. ಏನು ಮಾತುಕತೆ ಮಾಡೋಕ್ಕಿಂತ ಮುಂಚೆನೇ ಜಗಳಕ್ಕೆ ಇಳಿಯುವಂಥದ್ದು ಅಥವಾ ಮಾತುಕತೆ ಅನ್ನುವಂಥದ್ದು ಮಾತುಕತೆಗಿಂತ ಬೇರೆ ಥರದಲ್ಲಿ ಹೋಗುವಂಥದ್ದು, ಟೋನ್ ಚೇಂಜ್ ಮಾಡಿ ಮಾತಾಡ್ಸೋದು, ಅಂದರೆ ಜೋರಾಗಿ ಮಾತಾಡೋದು, ಹೆದರಿಸಿ ಮಾತಾಡ್ಸೋದು, ಜಗಳ ಮಾಡೋ ರೀತಿ ಮಾತಾಡ್ಸೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಬರ್ತಿದೆ. ಯಾಕಂದರೆ ಇಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರೋ ಚಾನ್ಸಸ್ ಇದೆ. ಹಾಗಾಗಿ ಮಾತುಕತೆ ಮಾಡ್ತಾ ಇದ್ದೀರಾ ಅಂದರೆ ಏನಾದರೂ ಸಣ್ಣ ಪುಟ್ಟ ವಿಷಯದಲ್ಲಿ ಜಗಳ ಆಗ್ತಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ ಅಂತ ಹೇಳಿದ್ರೆ ಆದಷ್ಟು ಈ ಒಂದು ನಾನು ಹೇಳಿರೋಂಥ ಸಮಯದಲ್ಲಿ ಮಾತುಕತೆ ನೀವು ಆದಷ್ಟು ಕಡಿಮೆ ಮಾಡಿದರೆ ಒಳ್ಳೆಯದು. ಜಾಸ್ತಿ ಮಾತಾಡ್ದೇ ಒಂದು ಲಿಮಿಟಲ್ಲಿ ಮಾತುಕತೆ ಮಾಡಿದರೆ ಒಳ್ಳೆಯದಂತ ಕಾಣಿಸ್ತಿದೆ. ಹಾಗೆಯೇ ಇಲ್ಲಿ ನಿಮ್ಮ ಸಂಗಾತಿ ಜೊತೆಗೆ ಯಾವುದೇ ರೀತಿಯಾದಂಥ ಮುನಿಸುಗಳು ಇದ್ದರೂ ಕೂಡ ಈ ಒಂದು ಟೈಮಲ್ಲಿ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳುವಂತಹ ಸೂಕ್ತ ದಿನವೂ ಕೂಡ ಆಗಿದೆ. ಇಲ್ಲಿ ಎರಡೂ ಎನರ್ಜಿ ಬರ್ತಿದೆ. ಮಾತಾಡಬೇಕಾದ್ರೂ ಗಮನ ಇರಲಿ, ಮಾತಾಡ್ತಾ ಇಲ್ಲ ಅಂದರೆ ಮಾತಾಡಿನೂ ಕೂಡ ಸರಿ ಮಾಡ್ಕೊಳ್ಬೋದು. ಎರಡೂ ಎನರ್ಜಿ ಇದೆ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಕ್ಲಿಯರ್ ಇಲ್ಲ, ಕ್ಲಾರಿಟಿ ಇಲ್ಲ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇಬ್ಬರು ದೂರ ಆಗಿದ್ದೀರಾ, ಮಾತುಕತೆನ ಸ್ಟಾಪ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದು ಯಾವುದೇ ಮುನಿಸುಗಳಿದ್ರೂ ಅದನ್ನು ಬಗೆಹರಿಸ್ಕೊಳ್ಳುವಂತಹ ಉತ್ತಮವಾಗಿರುವಂಥ ದಿನ ಅಂತ ಇಲ್ಲಿ ಬರ್ತಾ ಇದೆ. ಓಕೆನಾ, ಇಲ್ಲಿ ಯಾರಾದರೂ ಸಿಂಗಲ್ಸ್ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ನೈಟ್ ಆಫ್ ಕಪ್ಸ್ ಎನರ್ಜಿ ತುಂಬ ಪವರ್ಫುಲ್ಲಾಗಿ ಪಾಸಿಟಿವ್ ಆಗಿ ಬರ್ತಿದೆ ಇಲ್ಲಿ. ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಕೂಡ ಹಾಗೆಯೇ. ಆ್ಯಂಡ್ ಇಲ್ಲಿ 6 ಆಫ್ ವ್ಯಾಂಡ್ಸ್ ಕೂಡ ಎನರ್ಜಿ ಬರ್ತಿದೆ. ಹೈ ಪ್ರಿಸ್ಟರ್ಸ್ ಎನರ್ಜಿ ಕೂಡ ಇಲ್ಲಿ. ಯಾರು ಸಿಂಗಲ್ಸ್ ಇದ್ದೀರಾ, ಸಿಂಗಲ್ ಆಗಿದ್ದೀರಾ ಅವರಿಗೆ, ಅಂದರೆ ಈಗ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಇದು ಅದು ಬ್ರೇಕಪ್ ಆಗಿ ನೀವು ಇವಾಗ ಸಿಂಗಲ್ ಇರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂದರೆ ರಿಲೇಷನ್ಶಿಪ್ ಅನ್ನೋ ವಿಷಯನೇ ನಿಮ್ಮ ಲೈಫಲ್ಲಿ ಬಂದಿಲ್ಲ ಅಂದರೂ ಕೂಡ ಯಾರು ಸಿಂಗಲ್ ಆಗಿದ್ದವರು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ನಿಮಗೆ ನಿಮ್ಮ ಜೀವನಕ್ಕೆ ಸೂಕ್ತವಾಗಿರುವಂತಹ ವ್ಯಕ್ತಿ ವೆರಿ ಸೂನ್ ನಿಮ್ಮ ಲೈಫಿಗೆ ಎಂಟ್ರಿ ಆಗ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇಲ್ಲಿ ಕರ್ಮದ ಫಲ, ಕರ್ಮದ ಚಕ್ರ ಕೂಡ ಎನರ್ಜಿ ಬರ್ತಿರುವಂಥದ್ದು. ದ ವರ್ಡ್ ಕಾರ್ಡಲ್ಲಿ ಕರ್ಮದ ಎನರ್ಜಿ, ಓಕೆ, ಕಾರ್ಮಿಕ್ ಸೈಕಲ್ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ಪ್ರೀತಿಯಲ್ಲಿ ನೀವು ಯಾರಿಗಾದರೂ ಮಾಡೋದಿದ್ರೆ ಒಳ್ಳೆಯದನ್ನು ಮಾಡಿ. ಓಕೆನಾ, ಅದು ನಿಮಗೆ ವಾಪಸ್ ರಿಟರ್ನ್ ಬರಬೇಕಿದ್ರೆ 100ರಷ್ಟು ವಾಪಸ್ ನಿಮಗೆ ರಿಟರ್ನ್ ಸಿಗುತ್ತೆ. ಓಕೆನಾ, ಕೆಟ್ಟದ್ದು ಮಾಡಿದರೆ ಆ ಕೆಟ್ಟದ್ದು ಪಾಠನೂ ಕೂಡ ನಿಮಗೆ ವಾಪಸ್ ನಿಮಗೆ ಸಿಗುತ್ತೆ, ಅದು ಪಾಠ ಕಲಿಸುತ್ತೆ. ಅದಕ್ಕೇ ಆದಷ್ಟು ನೀವು ನಿಮ್ಮ ಪರ್ಸನ್ ಜೊತೆ ಆಗಿರಬಹುದು ಅಥವಾ ನಿಮ್ಮ ಮಾತುಕತೆಯಲ್ಲಿ ಆದಷ್ಟು ಸಮಾಧಾನದ ರೀತಿಯಲ್ಲಿ ಮಾತಾಡಿದರೆ ಒಳ್ಳೆಯದು ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಆ್ಯಂಡ್ ಇಲ್ಲಿ ಎನರ್ಜಿ ನೋಡ್ಬೋದು, ನೀವು ಎಷ್ಟು ಒಳ್ಳೇದು ಮಾಡ್ತೀರ ನಿಮಗೆ 100ರಷ್ಟು ರಿಟರ್ನ್ ನಿಮಗೆ ಸಿಗುತ್ತೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಆ್ಯಂಡ್ ಇಲ್ಲಿ ಬರ್ತಿರುವಂಥದ್ದು ದ ಹೈ ಪ್ರಿಸ್ಟರ್ಸ್ ಎನರ್ಜಿ, ಹಾಗೆಯೇ ಪೇಜ್ ಆಫ್ ವ್ಯಾಂಡ್ಸ್ ಎನರ್ಜಿಲಿ ಆ್ಯಂಡ್ ದ ಹೆರೋಫೆಂಟ್ ಎನರ್ಜಿಲಿ ಬರ್ತಿರುವಂಥದ್ದು. ನಿಮಗೆ ಅನ್ನಿಸ್ತಾ ಇದೆ ಇಲ್ಲಿ ಕೆಲವೊಂದಷ್ಟು ಜನಕ್ಕೆ ಎನರ್ಜಿ ಕನೆಕ್ಟ್ ಮಾಡಿದಾಗ ಆ್ಯಂಡ್ ನಿಮ್ಮ ಪರ್ಸನ್ ಎನರ್ಜಿಲಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥ ಎನರ್ಜಿ ಇದು. ಎಲ್ಲದೂ ಕೂಡ ನಾವು ಅಂದ್ಕೊಂಡಂಗೆ ಆಗ್ತಾ ಇಲ್ಲ. ನೀವಿಬ್ಬರು ಕೂಡ ಮಾತಾಡ್ತಿರ್ಬೋದು ಈ ಥರ, ನಾನು ಅಂದ್ಕೊಂಡಿದ್ದೆ ಒಂದು, ನಿಮ್ಮ ವಿಷಯದಲ್ಲಿ ಆಗ್ತಿರೋದೇ ಇನ್ನೊಂದು ಅಂತ. ನಿಮ್ಮ ಪರ್ಸನ್ ಈ ಮಾತನ್ನು ಹೇಳಿರ್ಬೋದು ಅಥವಾ ನೀವು ಅವ್ರಿಗೆ ಹೇಳಿರ್ಬೋದು, ನಿನ್ನ ವಿಷಯದಲ್ಲಿ ನಾನು ಅಂದ್ಕೊಂಡಿದ್ದೆ ಬೇರೆ, ಈಗ ಆದರೆ ನಿಮ್ಮ ಲೈಫಲ್ಲಿ ಇವಾಗ ನಿನ್ನ ವಿಷಯದಲ್ಲಿ ಆಗ್ತಿರೋದೇ ಬೇರೆ. ಆ ಥರ ನೀವೇನಾದ್ರು ಅಂದ್ಕೊಳ್ತಾ ಇದ್ರೆ ಅಥವಾ ಮಾತಾಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ, ನೀವು ಅಂದ್ಕೊಂಡಂಗೆ ಆಗಲಿಲ್ಲ ಅಂತ ಹೇಳಿದ್ರೆ ಯೂನಿವರ್ಸ್ ನಿಮಗೆ ಇನ್ನೇನೋ ಒಂದು ಪ್ಲ್ಯಾನಿಂಗ್ನ ರೆಡಿ ಮಾಡಿದ್ದಾರೆ ಅಂತ. ಒಂದು ನಾವು ಅಂದ್ಕೊಂಡಂಗೆ ಆಗಬೇಕು, ಇಲ್ಲಾಂದರೆ ದೇವ್ರು ಅಂದ್ಕೊಂಡಂಗೆ ಆಗಬೇಕು ನಮ್ಮ ಲೈಫಲ್ಲಿ. ಓಕೆ, ಎರಡೇ ವಿಷಯ ನಮ್ಮ ಲೈಫಲ್ಲಿ ನಡೆಯೋದು. ಒಂದು ನಾವು ಅಂದ್ಕೊಂಡಂಗೆ ನಡೆಯುತ್ತೆ, ನಾವು ಅಂದ್ಕೊಂಡಂಗೆ ಆಗಬೇಕು, ಸರಿನಾ. ನಾವು ಅಂದ್ಕೊಂಡಂಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೇವ್ರು ಅಂದ್ಕೊಂಡಂಗೆ ಆಗ್ತಾ ಇರತ್ತೆ ಅಂತ ನಮ್ಮ ಲೈಫಲ್ಲಿ. ಅಷ್ಟರಲ್ಲಿ ನಾವು ಸಮಾಧಾನ ಮಾಡ್ಕೊಳ್ಬೇಕು. ನಾವು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ ಅಂತ ಹೇಳ್ಕೊಂಡು ಡೆಸ್ಪ್ರೇಟ್ ಆಗೋದಕ್ಕೂ ಅಥವಾ ಗೋಳಾಡೋದಕ್ಕೂ ಇದು ಟೈಮ್ ಆಗಿರಲ್ಲ.
ಓಕೆನಾ? ಅರ್ಥ ಮಾಡ್ಕೊಳ್ಬೇಕು. ನಾವು ಅನ್ಕೊಂಡಂಗೆ ನಮಗೆ ಸಿಗ್ತಾ ಇಲ್ಲ, ನಾವು ಅನ್ಕೊಂಡಂಗೆ ನಮಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ದೇವ್ರೇನು ಅನ್ಕೊಂಡಿದಾರೆ ನಮ್ಮ ವಿಷಯದಲ್ಲಿ ಈ ಥರ ಆಗಬೇಕು, ನಿನ್ನ ಲೈಫಲ್ಲಿ ಈ ಥರ ಆಗ್ಬೇಕಂತ ದೇವ್ರೇನು ಅನ್ಕೊಂಡಿರ್ತಾರೆ ಅದು ಆಗ್ತಾ ಇರತ್ತೆ. ಸರಿನಾ? ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಯೂನಿವರ್ಸ್ ಅಥವಾ ನೀವು ನಂಬ್ಕೊಂಡಿರುವಂತಹ ದೇವರು ಅದ್ಭುತವಾಗಿದೆ. ನಿಮಗೆ ನಿಮ್ಮ ಲೈಫಿಗೆ ಪ್ಲಾನ್ ಮಾಡಿ ಇಟ್ಟಿದ್ದಾರೆ. ಅದನ್ನು ನೀವು ನಂಬಬೇಕಾಗಿರೋದು, ಅದನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಧರ್ಮ ಆಗಿರುತ್ತೆ, ನಿಮ್ಮ ಕರ್ಮ ಕೂಡ ಆಗಿರುತ್ತೆ. ಓಕೆ. ಸೊ ಕೆಲವೊಬ್ರು ಎನರ್ಜಿಲಿ ಕನೆಕ್ಟ್ ಮಾಡ್ಬೋದು. ಇಲ್ಲಿ ನೋಡಿದಾಗ ಕನೆಕ್ಟ್ ಮಾಡಿದಾಗ ಬರ್ತಿರುವಂತಹ ಒಂದು ಎನರ್ಜಿ 3 ಆಫ್ ಪೆಂಟಿಕಲ್ ಬರ್ತಿದೆ. ಎಲ್ಲೋ ಒಂದು ಕಡೆ ಥರ್ಡ್ ಪರ್ಸನ್ ಎನರ್ಜಿಯ ಒಂದು ಆ ಒಂದು ಚಾನಲೈಸ್ ಮೆಸೇಜ್ ಕೂಡ ಬರ್ತಿರುವಂಥದ್ದು. ಹಾಗೆಯೇ ಇಲ್ಲಿ ಎಲ್ಲೋ ಒಂದು ಕಡೆ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇರುವಂಥದ್ದು ಎನರ್ಜಿ ಕೂಡ ಬರ್ತಿದೆ. ಈ ನೆಕ್ಸ್ಟು ಅಮಾವಾಸ್ಯೆ ಕಳೆದ ನಂತರ ಈ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಎಕ್ಸಿಟ್ ಆಗ್ತೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅಂದರೆ ಆ ಒಂದು ಥರ್ಡ್ ಪರ್ಸನ್ ಇರುವಂಥದ್ದು ನಿಮಗೆ ಕನ್ಫರ್ಮೇಷನ್ ಆಗಬಹುದು, ಅಥವಾ ಥರ್ಡ್ ಪರ್ಸನ್ನಿಂದನೇ ನಿಮಗೆ ತುಂಬ ಹರ್ಟ್ ಆಗ್ಬೋದು, ನಿಮ್ಮ ಪರ್ಸನ್ನಿಂದ ನಿಮಗೆ ಹರ್ಟ್ ಆಗ್ಬೋದು. ಈ ಥರ್ಡ್ ಪರ್ಸನ್ನಿಂದ ನಿಮಗೆ ಯಾಕೋ ಈ ರಿಲೇಷನ್ಶಿಪ್ಪಲ್ಲಿ ಸರಿ ಇಲ್ಲ, ಏನೋ ಒಂದು ಮಿಸ್ಟೇಕ್ ಆಗ್ತಾ ಇದೆ, ಇದು ನನಗೆ ಸೂಟ್ ಆಗಲ್ಲ ಅಂತ ನಿಮಗೆ ರಿಯಲೈಸೇಷನ್ ಆಗ್ಬೋದು. ಓಕೆ. ಕೆಲವೊಂದಷ್ಟು ಸತ್ಯಗಳು ಕೂಡ ನಿಮಗೆ ಗೊತ್ತಾಗ್ಬೋದು ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಒಂದಷ್ಟು ಜನ ನಿಮ್ಮ ಆತ್ಮ ಗೌರವವನ್ನು ಕುಗ್ಗಿಸುವಂತಹ ಸಂಬಂಧದಲ್ಲಿ ನೀವಿದ್ದೀರಾ ಅಂತ ಹೇಳಿದ್ರೆ ಅದರಿಂದ ಹೊರ ಬರೋದಕ್ಕೆ ನೀವು ರೆಡಿ ಆಗ್ತಾ ಇದ್ದೀರಾ. ನಿಮಗೆ ಆ ಧೈರ್ಯ, ನೀವು ನಂಬಿರುವಂಥ ದೇವರು ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇದೆ. ಆ್ಯಂಡ್ ನೀವು ಕೂಡ ಆ ಧೈರ್ಯವನ್ನು ತಗೊಂಡು ನೀವು ಆ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಹೊರಗೆ ಬರ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಇನ್ನೊಂದು ಎನರ್ಜಿ ಬರ್ತಿರೋದು 10 ಆಫ್ ಫ್ಯಾನ್ಸ್ ಎನರ್ಜಿಯಲ್ಲಿ ನಿಮ್ಮನ್ನು ನೋಯಿಸ್ತಾ ಇರುವಂತಹ, ನಿಮಗೆ ಯಾರು ನೋವು ಕೊಟ್ಟಿದ್ದಾರೆ ಅಥವಾ ನೀವು ಯಾರಿಂದ ನೋವು ತಗೊಂಡಿದ್ದೀರಾ ಅವರನ್ನು ಮನಸ್ಸಿಂದ ಫಸ್ಟು ಫರ್ಗಿವ್ ಮಾಡಿದಾಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನೋಡಿ, ಒಂದ್ಸಲ ನಿಮಗೆ ಹರ್ಟ್ ಮಾಡಿದ್ರನ್ನ ನೀವು ಇನ್ನೂ ದ್ವೇಷ ಮಾಡ್ಕೊಂಡಿದ್ರೆ, ಅಥವಾ ಅವ್ರ ಬಗ್ಗೆ ಇನ್ನೊಂದಷ್ಟು ಕೆಟ್ಟದಾಗಿ ಮಾತಾಡ್ಕೊಂಡಿದ್ರೆ, ಅಥವಾ ಅವ್ರನ್ನ ಇನ್ನೂ ಕೀಳಾಗಿ ನೋಡ್ತಾ ಇದ್ರೆ ನಿಮ್ಮ ಲೈಫಲ್ಲಿ ನೆಮ್ಮದಿ ಇರಲ್ಲ. ಆ ವ್ಯಕ್ತಿ ನೆನಪಾದಾಗಲೇ ನಿಮ್ಮ ಮೈಂಡ್ ಅಪ್ಸೆಟ್ ಆಗ್ತಾ ಇರುತ್ತೆ, ನಿಮ್ಮ ಮೂಡ್ ಅಪ್ಸೆಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನಿಮ್ಮನ್ನು ನೋಯಿಸಿದವ್ರನ್ನ ಫರ್ಗಿವ್ ಮಾಡಿ, ಅವರನ್ನು ಬಿಟ್ಬಿಡಿ, ರಿಲೀಸ್ ಮಾಡಿ. ಅದು ಅವರಿಗೋಸ್ಕರ ಅಲ್ಲದೆ ಇದ್ರು ನಿಮಗೋಸ್ಕರ, ನಿಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ ಅದು ನೀವು ಈ ಕೆಲಸನ ಮಾಡಬೇಕಾಗತ್ತೆ. ಓಕೆ. ಸೊ ಹಾಗೇನೇ ಇಲ್ಲಿ ಓಕೆ, ಒಂದು ಸಣ್ಣ ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ಕತ್ತಲೆಯಾಗಿರುವಂತಹ ರಾತ್ರಿ. ಈಗ ಅಮಾವಾಸ್ಯೆ ಅಂದ ತಕ್ಷಣ ಚಂದ್ರನ ಬೆಳಕಿರಲ್ಲ, ಆದಷ್ಟು ಕತ್ತಲೆ ಆಗಿರುತ್ತೆ ಅಲ್ವಾ? ಆದಷ್ಟು ಏನು ಸಂಪೂರ್ಣ ಕತ್ತಲೆಯೇ ಆವರಿಸಿರುತ್ತೆ. ಈ ಒಂದು ಕತ್ತಲೆಯ ಸಮಯದಲ್ಲಿ ಜೋರಾಗಿ ಬಿರುಗಾಳಿ ಬೀಸ್ತಾ ಇರುತ್ತೆ ಆ ಹಳ್ಳಿಯಲ್ಲಿ. ಆ ಹಳ್ಳಿಯ ಒಂದು ಸಣ್ಣ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಫುಲ್ ಎಲ್ಲ ಡಿಪ್ರೆಷನಿಗೆ ಹೋಗ್ಬಿಟ್ಟು ಡಿಸ್ಪ್ರೇಟ್ ಆಗಿ ಹತಾಶನಾಗಿ ಕುತ್ಕೊಂಡಿರ್ತಾನೆ ಒಂದು ರೂಮಲ್ಲಿ. ಅವನ ಪ್ರೀತಿಯ ಜೀವನದಲ್ಲಿ ತುಂಬ ಸಮಸ್ಯೆಗಳಿರುತ್ತೆ. ಅವನು ನಂಬಿದವರೆಲ್ಲರೂ ಅವನಿಗೆ ದೂರ ಆಗಿರ್ತಾರೆ, ಕೈ ಕೊಟ್ಟಿರ್ತಾರೆ, ಮೋಸ ಮಾಡಿರ್ತಾರೆ. ಅವನ ಜೀವನನೇ ಕತ್ತಲೆ ಆಗಿರುತ್ತೆ. ಅದಕ್ಕೆ ತಕ್ಕಂತೆ ಆ ಒಂದು ಹಳ್ಳಿಯ ವಾತಾವರಣನೂ ಕತ್ತಲೆ ಆಗಿರುತ್ತೆ. ಅವನು ಕಣ್ಣೀರು ಹಾಕ್ಕೊಂಡು ಆ ರೂಮಲ್ಲಿ ಕುತ್ಕೊಂಡಿರ್ತಾನೆ. ಅವನ ಎದುರುಗಡೆಗೆ ಒಂದು ಇದೇ ರೀತಿಯಾಗಿ ಒಂದು ದೀಪವನ್ನು ಹಚ್ಚಿಟ್ಕೊಂಡಿರ್ತಾನೆ. ಹಣತೆಯಲ್ಲಿ, ಮಣ್ಣಿನ ಹಣತೆ ಏನಿರುತ್ತೆ ಅದರಲ್ಲಿ ದೀಪ ಹಚ್ಚಿಟ್ಕೊಂಡಿರ್ತಾನೆ. ಅದು ಉರಿತಾ ಇರುತ್ತೆ. ಬಿರುಗಾಳಿ ಅಂದಾಗ ಕೇಳಬೇಕಾ, ಎಷ್ಟು ಜೋರಾಗಿ ಗಾಳಿ ಬೀಸುತ್ತೆ ಅಲ್ವಾ? ಜೋರಾಗಿ ಗಾಳಿ ಬೀಸಿದಾಗ ಆ ಪುಟ್ಟ ಹಣತೆ ಏನು ಮಾಡುತ್ತೆ, ಅದು ಆರಿ ಹೋಗದೆ ಇರೋ ರೀತಿಯಲ್ಲಿ ಆ ಗಾಳಿ ಜೊತೆಗೆ ಹೋರಾಡ್ತಾ ಇರುತ್ತೆ. ಹೋಗಬಾರ್ದು ನಾನು ಅಂತ ಹೇಳ್ಬಿಟ್ಟು ಹೋರಾಡ್ತಾ ಇರುತ್ತೆ. ಆ ವ್ಯಕ್ತಿ ಮೊದಲೇ ಡಿಪ್ರೆಷನಲ್ಲಿ ಇರ್ತಾನಲ್ವಾ? ಆ ಡಿಪ್ರೆಷನಲ್ಲಿದ್ದ ವ್ಯಕ್ತಿ ಏನು ಮಾಡ್ತಾನೆ, ಆ ಹಣತೆನ ಗಮನಿಸಿ ನೋಡ್ತಾ ಇರ್ತಾನೆ. ಅದು ಗಾಳಿ ಬೀಸ್ತಾ ಇರುತ್ತೆ, ಇದು ಹೋರಾಡ್ತಾ ಇರುತ್ತೆ, ನಾನು ನಂದು ಹೋಗ್ಬಾರ್ದು ಅಂತೇಳಿ ಹೋರಾಡ್ತಾ ಇರುತ್ತೆ. ಆವಾಗ ಅವನು ಮನಸ್ಸಲ್ಲೇ ಅಂದ್ಕೊಳ್ತಾನೆ, ಇಡೀ ಜಗತ್ತೇ ಕತ್ತಲೆ ಆಗಿದಾಗ ಇಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ, ಇಷ್ಟು ಗಾಳಿ ಬೀಸಬೇಕಾದ್ರೂ ಕೂಡ ಆ ಹಣತೆ ಹತ್ರ ಅವನು ಮನಸ್ಸಲ್ಲೇ ಮಾತಾಡ್ಕೊಳ್ತಾ ಇರ್ತಾನೆ, ನೀನಿಷ್ಟು ಚಿಕ್ಕೋದು, ನೀನಿಷ್ಟೇ ಸಣ್ಣ ಹಣತೆ ದೀಪ, ನಿನ್ನಿಂದ ಈ ಕತ್ತಲೆನ ಗೆಲ್ಲೋದಕ್ಕೆ ಸಾಧ್ಯನಾ? ಯಾಕೆ ಸುಮ್ಮನೆ ಹೋರಾಡ್ತಾ ಇದೆ ಈ ದೀಪ ಅಂಥೇಳಿ ಮನಸ್ಸಲ್ಲೇ ಅವನು ಅಂದ್ಕೊಳ್ತಾನೆ. ಅದಕ್ಕೆ ಆ ಶಕ್ತಿ ಎನರ್ಜಿ ಯಾವ ಥರ ಅವನಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಹಣತೆಯಿಂದ ಬರುವಂಥ ಎನರ್ಜಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ,
ಅದ್ರ ಶಕ್ತಿಯಿಂದ ಇಡೀ ಜಗತ್ತಿನ ಕತ್ತಲೆನ ಓಡಿಸೋದಕ್ಕೆ ಸಾಧ್ಯ ಅಲ್ಲದೆ ಇದ್ರೂ ಕೂಡ, ಅದು ನಿಜನೇ, ಇಡೀ ಜಗತ್ತಿನ ಕತ್ತಲೆನ ಆರಿಸೋದಕ್ಕಾಗಲ್ಲ ಈ ಸಣ್ಣ ಪುಟ್ಟ ಹಣತೆ. ಆದರೆ ತನ್ನ ಆ ಒಂದು ಹಣತೆಯ ಸುತ್ತಮುತ್ತ ಇರುವಂತಹ ಜಾಗ ಏನಿರುತ್ತೆ, ಒಂದಡಿ ಜಾಗ ಅಂತ ಅನ್ಕೊಳ್ಳೋಣ, ಆ ಕತ್ತಲನ್ನ ಅದಕ್ಕೆ ಓಡಿಸೋದಕ್ಕೆ ಸಾಧ್ಯ ಇದೆ ಅಲ್ವಾ? ಅದು ಅದ್ರ ಕರ್ತವ್ಯವನ್ನ ಮಾಡ್ತಾ ಇರತ್ತೆ. ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿರುವಂಥ ಸುತ್ತಮುತ್ತ ಏನು ಕತ್ತಲಿದೆ ಅದನ್ನ ನಾನು ಕತ್ತಲೆ ಮಾಡಬಾರ್ದು, ಅದನ್ನ ನಾನು ಬೆಳಕನ್ನ ಕೊಡಬೇಕು ಅಂತೇಳಿ ಅದು ಹೋರಾಡ್ತಾ ಇರತ್ತೆ. ಅದರದ್ದು ಕರ್ತವ್ಯ ಅದರದ್ದು ಅಲ್ವಾ? ಹಾಗೇನೆ ಇಲ್ಲಿ ಬ್ರಹ್ಮಾಂಡದ ಮೇಲೆ ನಾವು ನಂಬಿಕೆ ಇಟ್ಟು ನಮ್ಮ ಲೈಫಲ್ಲಿ ನಾವು ಯಾವಾಗ ಮುಂದುವರಿತೀವಿ, ಈ ಹಣತೆಯ ಆ ಒಂದು ಸ್ಟೋರಿನೇ ನಮ್ಮ ಲೈಫಲ್ಲಿ ಅದು ಕನೆಕ್ಟ್ ಮಾಡ್ಕೊಂಬಿಟ್ರೆ ಎಷ್ಟು ಮಿರಾಕಲ್ ಅನ್ಸುತ್ತೆ ಅಲ್ವಾ? ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿರಲಿ, ಯಾರಿಗೆ ಸಮಸ್ಯೆ ಇರಲ್ಲ? ಪ್ರತಿಯೊಂದಿಗೂ ಸಮಸ್ಯೆ ಇರುತ್ತೆ. ಹುಟ್ಟಿದ ಮಗುವಿಗೂ ಸಮಸ್ಯೆ ಇರುತ್ತೆ. ಹುಟ್ಟಿದ ಮಗುವಿಗೆ ಅದಕ್ಕೆ ಹುಟ್ಟಿದ ತಕ್ಷಣ ಜಾಂಡೀಸ್ ಅಂತ ಹೇಳಿ ಶುರು ಆಗುತ್ತೆ ಅಲ್ವಾ? ಸೊ ಆ ರೀತಿಯಾಗಿ ಯಾವುದಕ್ಕೆ ಸಮಸ್ಯೆ ಅನ್ನೋದಿಲ್ಲ. ಇಡೀ ಜೀವನದಲ್ಲಿ, ಪ್ರಪಂಚದಲ್ಲಿ ಜೀವಿ ಅಂತ ಯಾವುದೆಲ್ಲ ಇದೆ ಅದಕ್ಕೆಲ್ಲದಕ್ಕೂ ಸಮಸ್ಯೆ ಇದೆ. ಎಷ್ಟೇ ಸಮಸ್ಯೆ ದೊಡ್ಡದಾಗಿರಲಿ, ಇಡೀ ಭವಿಷ್ಯವೇ ಕತ್ತಲಾಗಿ ಕಾಣ್ತಾ ಇರಲಿ, ನಾವು ಯಾವುದೇ ಕಾರಣಕ್ಕೂ ಧೃತಿಗೆಡೋದಕ್ಕೆ ಹೋಗಬಾರ್ದು. ಇಡೀ ಜಗತ್ತನ್ನ ಬದಲಾಯಿಸೋದಕ್ಕೆ ನಮಗೆ ಸಾಧ್ಯ ಆಗದೇ ಇದ್ರೂ ಕೂಡ, ನಮ್ಮ ಇವತ್ತಿನ ದಿನವನ್ನು ನಾವು ನಮ್ಮ ಆಲೋಚನೆಗಳಿಂದ, ನಮ್ಮ ಧನಾತ್ಮಕ ಯೋಚನೆಗಳಿಂದ ಇಟ್ಕೊಂಡು, ಆ ಶಕ್ತಿಯಿಂದ ನಮ್ಮ ಕೈಯಲ್ಲಿದೆ ಅನ್ನುವಂಥದ್ದನ್ನ, ಅಂದರೆ ಆ ಸಮಸ್ಯೆಗಳನ್ನ ಓಡಿಸೋದಕ್ಕೆ ನಮ್ಮ ಕೈಯಲ್ಲಿದೆ, ಆ ಶಕ್ತಿ ನಮ್ಮಲ್ಲಿದೆ ಅಂತ ಅಂದ್ಕೊಂಡು ನಾವು ಯಾವಾಗ ಧೃತಿಗೆಡದೇನೆ ಹೆಜ್ಜೆ ಹಾಕ್ತಾ ಹೋಗ್ತೀವಿ, ಆ ಒಂದು ನಿಮ್ಮೊಳಗಿರುವಂತಹ ನಂಬಿಕೆ ಅನ್ನುವಂತಹ ಹಣತೆ ಏನಿದೆ, ಅದು ಆರಿ ಹೋಗದಿರೋ ಹಾಗೆ ನೋಡ್ಕೊಳ್ಳೋವಂಥದ್ದು ನಮ್ಮ ಕೆಲಸ ಆಗಿರುತ್ತೆ. ಯಾವ ರೀತಿಯಾಗಿ? ಅದೇ ಧೃತಿಗೆಡದೆ ಇರೋ ರೀತಿಯಲ್ಲಿ ನಾವು ಯಾವಾಗ ಅದನ್ನು ನೋಡ್ಕೊಳ್ಳೋಕೆ ಶುರು ಮಾಡ್ತೀವಿ, ಬ್ರಹ್ಮಾಂಡ ಖಂಡಿತ ನಮಗೊಂದು ದಾರಿ ತೋರಿಸ್ತಾ ಹೋಗುತ್ತೆ. ಸರಿನಾ? ಬಟ್ ಇದಕ್ಕೆ ನಾವು ಮಾಡಬೇಕಾಗಿರೋದು ನಮ್ಮ ಎಫರ್ಟ್, ನಮ್ಮ ಆ್ಯಕ್ಷನ್. ನಾವು ಫಸ್ಟು ಸ್ಟ್ರಾಂಗ್ ಆಗಿರೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಧೈರ್ಯವಾಗಿ ನಿಂತ್ಕೊಂಡಾಗ, ನಾವು ನಂಬಿದಂಥ ದೇವರು ಅದು ಹೇಗೆ ಆಗಲಿ ನಮ್ಮ ಕೈನ ಖಂಡಿತವಾಗಿ ಹಿಡಿದೇ ಹಿಡಿಯುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ತುಂಬಾ ಪಾಸಿಟಿವ್ ಎನರ್ಜಿಯಲ್ಲಿತ್ತು. ಈ ರೀಡಿಂಗ್ ನಿಮ್ಮೆಲ್ಲರಿಗೂ ಕನೆಕ್ಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆಯೇ ಲೈಕ್ ಮಾಡಿ, ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನ್ನ ಜೊತೆ ಕನೆಕ್ಟ್ ಆಗಿ, ನನ್ನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲೂ ಕೂಡ ನೀವು ನನ್ನ ಜೊತೆಯಾಗಿ ಇರ್ತೀರಾ. ಆ್ಯಂಡ್ ನನ್ನ ಪವರ್ಫುಲ್ ಆಗಿರುವಂಥ ಹೀಲಿಂಗ್ ಎನರ್ಜಿನೂ ಕೂಡ ನಿಮಗೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ಆ್ಯನಿವರ್ಸರಿನ ಆಚರಿಸ್ಕೊಳ್ತಿದ್ದೀರಾ, ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಸಕಾರಾತ್ಮಕವಾಗಿರುವಂಥ ನಿಮ್ಮೆಲ್ಲ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ಇನ್ನೊಂದು ನಾನು ರೀಡಿಂಗಲ್ಲಿ ಸಿಗ್ತೀನಿ. ಹಾಗೆ 23-24ನೇ ತಾರೀಕಿಗೆ ಇರುವಂತಹ ಕ್ಲಾಸಿಗೆ ಯಾರು ಜಾಯಿನ್ ಆಗಬೇಕಂತ ಇದ್ದೀರಾ, ಆದಷ್ಟು ಬೇಗ ಜಾಯಿನ್ ಆಗಿ. ಇನ್ನು 4-5 ಡೇಸ್ 6 ಡೇಸ್ವರೆಗೆ ನಿಮಗೆ ಬುಕ್ಕಿಂಗ್ ಅವಕಾಶ ಇರುತ್ತೆ. ಮಿಸ್ ಮಾಡ್ಕೊಳ್ದೇನೆ ಜಾಯಿನ್ ಆಗಿ, ನಿಮ್ಮ ಲೈಫಲ್ಲಿದ್ದಂತಹ, ನಿಮ್ಮ ಚಕ್ರಗಳಲ್ಲಿದ್ದಂತಹ ಬ್ಲಾಕೇಜಸ್ನ ರಿಮೂವ್ ಮಾಡಿಕೊಂಡು ಸರಾಗವಾಗಿ ಲೈಫಲ್ಲಿ ಮುಂದುವರಿಯೋದನ್ನು ಈ ಒಂದು ಕ್ಲಾಸಲ್ಲಿ ನೀವು ತಿಳ್ಕೊಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಸದಾ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.